ಗಂಗಾ 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 ಅಜ್ಜಿ 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 ಏನಾಯ್ತು ಏನಾಯ್ತು ಅಜ್ಜಿ? ಗಂಗನ ಅವಳು ನಿತ್ಯ ಸಾಯಿಸ್ಬಿಡ್ತಾಳೆ ಅಜ್ಜಿ. ಗಂಗನ್ನ ಸಾಯಿಸ್ಬಿಡ್ತಾಳೆ, ನಿತ್ಯ ಸಾಯಿಸ್ಬಿಡ್ತಾಳೆ. ಗಂಗಾಗೇನು ಆಗಲ್ಲ ಅಜ್ಜಿ, ನೀವು ಭಯ ಪಡ್ಬೇಡಿ. ಗಂಗಾ ಅಜ್ಜಿ ಗಂಗಾಗ ಅನ್ಯಾಯ ಆಗ್ಬಿಡುತ್ತೆ ಕಲ್ಪನಾ, ನಿತ್ಯ ಸಾಯಿಸ್ಬಿಡ್ತಾಳೆ. ಏನಾಗಲ್ಲ ಅಜ್ಜಿ, ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಗಂಗಾ ಪಕ್ಕ ಜೈ ಕೂಡ ಇಲ್ಲ ಕಲ್ಪನಾ. ಯಾವ ಧೈರ್ಯದಿಂದ ಇರು ಅಂತ ಹೇಳ್ತೀಯ? ಯಾವ ದೇವ್ರು ಗಂಗಾನ ರಕ್ಷಿಸ್ತಾನೆ? ಗಂಗಾ ಜೀವನ ಅರ್ಧದಲ್ಲೇ ಮುಗ್ದೋಗ್ಬೇಕಾ? ಶಾಪನ ಗೆದ್ದಿರೋ ಗಂಗಾ ಸ್ವಂತ ತಂಗಿ ಕೈಯಿಂದನೇ ಸಾಯ್ಬೇಕಾ? ಅಳಬೇಡಿ ಅಜ್ಜಿ, ಎಲ್ಲದಕ್ಕೂ ಆ ದೇವ್ರಿದ್ದಾನೆ. ಯಾವ ದೇವ್ರು ಬರ್ತಾನೆ? ಶಾಪ ಕಷ್ಟನ ಕೊಡ್ತಿದ್ದಾನೆ ಹೊರತು ಆ ದೇವ್ರು ಏನ್ ಮಾಡ್ತಿದ್ದಾನೆ? ಯಾರು ಬರೋದಿಲ್ಲ. ನೀನ್ ಗಂಗಾ ಹತ್ರ ಹೋಗು, ಅವಳ ಪಕ್ಕದಲ್ಲೇ ಇರು. ನಾನು ಗಂಗಾ ಹತ್ರ ಹೋದ್ರೆ ನಿಮ್ಮನ್ನು ಯಾರು ನೋಡ್ಕೋತಾರೆ? ನಿಮ್ಮ ಹತ್ರ ಯಾರು ಇರ್ತಾರೆ? ನಾನು ಹೇಗೂ ಹೋಗೋಳೆ ಕಣೆ. ಗಂಗಾ ಬದುಕಬೇಕು, 100 ಕಾಲ ಚೆನ್ನಾಗಿರ್ಬೇಕು. ನೀನು ಹೋಗು ಕಲ್ಪನಾ, ಆ ನಿತ್ಯ ಗಂಗಾಗೆ ಏನು ಮಾಡದೇ ಇರೋ ಹಾಗೆ ನೋಡ್ಕೋ. ಹೋಗು ಬೇಗ. ಗಂಗಾ ಹತ್ರ ಮೀನಾಕ್ಷಿ ನಾಣಿ ಇದ್ದಾರೆ ಅಜ್ಜಿ. ಗಂಗಾನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾರೆ, ನಿತ್ಯದಿಂದ ಕಾಪಾಡ್ತಾರೆ. ನೀವು ಭಯ ಪಡದೆ ಧೈರ್ಯವಾಗಿರಿ. ಬನ್ನಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬನ್ನಿ. ಇನ್ನೆಲ್ಲಿ ರೆಸ್ಟ್ ಕಲ್ಪನಾ? ಸಾವು ಒಂದೇ ಉಳಿದಿರೋದು. ಬದುಕಿದ್ದು ಇನ್ನು ಏನೇನು ನೋಡಬೇಕು? ಬನ್ನಿ ಅಜ್ಜಿ, ಬನ್ನಿ. ಹಲೋ ಮೇಡಮ್. ಗಂಗಾ ಹೇಗಿದ್ದಾಳೆ ನಾಣಿ? ಮೇಡಮ್ ಅವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಮೇಡಮ್. ದಿವ್ಯಾ ಅಳ್ತಿದ್ದಾಳಾ? ಗಂಗಾ ಮೇಡಮ್ ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ಅಂತ ಕಾಯ್ತಿದ್ದಾಳೆ ಮೇಡಮ್. ಗಂಗಾ ಹುಷಾರು, ನೀವೇ ಗಂಗಾನ ಚೆನ್ನಾಗಿ ನೋಡ್ಕೋಬೇಕು. ಆ ಮಾತನ್ನ ನೀವು ನನಗೆ ಹೇಳ್ಬೇಕಾ ಮೇಡಮ್? ಗಂಗಾ ಮೇಡಮ್ ಅವರು ನನ್ನ ಜವಾಬ್ದಾರಿ. ನಿತ್ಯ ಗಂಗಾಗೇನಾದ್ರೂ ಮಾಡ್ತಾಳೆ ಅಂತ ಅಜ್ಜಿ ಭಯ ಪಡ್ತಿದ್ದಾರೆ. ಗಂಗಾ ಪಕ್ಕದಲ್ಲಿ ನೀವಿದ್ದೀರಾ ಅಂತ ಧೈರ್ಯ ಹೇಳಿದ್ದೀನಿ. ಇರ್ತೀವಿ ಮೇಡಮ್. ನಮ್ಮ ಪ್ರಾಣನ ಒತ್ತೆ ಇಟ್ಟಾದ್ರೂ ಸರಿ ಗಂಗಾ ಮೇಡಮ್ ಅವ್ರ ಪಕ್ಕದಲ್ಲಿ ಇರ್ತೀವಿ. ಗಂಗಾ ಮೇಡಮ್ ಅವ್ರಿಗೆ ಚಿಕ್ಕ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೋತೀವಿ. ಯಾರು ಬಂದ್ರು ಸರಿ, ನಮ್ಮನ್ನ ದಾಟಿದ ಮೇಲೆ ಗಂಗಾ ಮೇಡಮ್ ಅವ್ರನ್ನ ಮುಟ್ಟಬೇಕು. ಜೈ ಸರ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಮೇಡಮ್. ಗಂಗಾ ಮೇಡಮ್ ಅವ್ರ ತಂಟೆಗೆ ಯಾರೇ ಬಂದರೂ ಸಾಯಿಸೋದಕ್ಕಾದ್ರೂ ಸಾಯೋಕ್ಕಾದ್ರೂ ಸಿದ್ಧವಾಗಿದ್ದೀನಿ ಮೇಡಮ್. ಇಲ್ಕೊಡಿ. ಗಂಗಾ ಮೇಡಮ್ ಅವರು ನಮ್ಮ ದೇವತೆ ಮೇಡಮ್. ನಾವು ನಿತ್ಯ ದೀಪಾರಾಧನೆಯಿಂದ ನೈವೇದ್ಯದಿಂದ ಪೂಜಿಸೋ ಆ ದೇವರಿಗಿಂತ ಗಂಗಾ ಮೇಡಮ್ ಅವರೇ ದೊಡ್ಡವರು. ಒಬ್ಬ ನಿತ್ಯ ಮೇಡಮ್ ಅಲ್ಲ ಮೇಡಮ್, 100,000 ನಿತ್ಯ ಮೇಡಮ್ ಬಂದ್ರು ಗಂಗಾ ಮೇಡಮ್ ಅವ್ರಿಗೆ ಏನೂ ಆಗಕ್ ಬಿಡಲ್ಲ. ಮನೆ ಮುಂದೆನೆ ಇದ್ದು ಹೊರಗಡೆ ಹೆಜ್ಜೆ ಒಳಗಡೆ ಇಡ್ದಿರೋ ತರ ಕಾವಲ್ ಕಾಯ್ತೀವಿ. ನಮ್ ಪ್ರಾಣನಾದ್ರೂ ಕೊಡ್ತೀವಾದ್ರೆ ಗಂಗಾ ಮೇಡಮ್ ಅವ್ರಿಗೆ ಏನೂ ಆಗಕ್ ಬಿಡಲ್ಲ ಮೇಡಮ್.
ಗಂಗಾ ಮೇಡಮ್ ಅವ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಬೇಡಿ ಆಂಟಿ. ಜೈ ಅಂಕಲ್ ವಾಪಸ್ ಬರೋವರೆಗೂ ಮೇಡಮ್ ಅವ್ರ ಜವಾಬ್ದಾರಿ ನಮ್ದು. ನಮ್ಮ ಅಪ್ಪ ಅಮ್ಮ ಮಾತ್ರನೇ ಅಲ್ಲ, ನಾನು ಕೂಡ ಮೇಡಮ್ ಅವ್ರನ್ನ ಸೋಲ್ಜರ್ ತರ ಕಾಯ್ತೀನಿ. ನನ್ನ ಕೈಲಾಗೋ ಅಷ್ಟು ನಿತ್ಯ ಆಂಟಿ ಜೊತೆ ಫೈಟ್ ಮಾಡ್ತೀನಿ. ನೀವು ಧೈರ್ಯವಾಗಿರಿ ಆಂಟಿ, ಗಂಗಾ ಮೇಡಮ್ ಅವ್ರಿಗೇನೂ ಹೋಗಲ್ಲ. ಮಕ್ಕಳ ಮಾತು ದೇವರ ಮಾತು ಅಂತಾರೆ. ಯಾವ ಜನ್ಮದ ಋಣನೋ ನಮ್ಗೆ ನಿಮ್ಮಂತ ವಿಶ್ವಾಸಿಗಳು ನಂಬಿಕಸ್ತರು ಸಿಕ್ಕಿದ್ದೀರಾ. ನೀವೇ ಗಂಗಾಗೆ ಜೊತೆಯಾಗಿರ್ಬೇಕು. ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾವಿಲ್ಲಿದ್ದೀವಿ. ಮೇಡಮ್, ನೀವು ಅಜ್ಜಿಯವ್ರನ್ನ ನೋಡ್ಕೊಳ್ಳಿ. ಜೈ ಸಾರು ಬೇಗ ಬಂದುಬಿಡ್ತಾರೆ. ಗಂಗಾ ಮೇಡಮ್ ಅವ್ರಿಗೆ ಏನೂ ಆಗಲ್ಲ ಅಂತ ಅವ್ರಿಗೆ ಧೈರ್ಯ ಹೇಳಿ. ಸಾರ್ ಬರೋವರೆಗೂ ನಮ್ಮ ಶಕ್ತಿ ಮೀರಿ ಗಂಗಾ ಮೇಡಮ್ ಅವ್ರನ್ನ ಕಾಪಾಡ್ಕೋತೀವಿ. ಥ್ಯಾಂಕ್ ಯು ನಾಣಿ. ಆ ದೇವ್ರ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇರಲಿ. ಗಂಗಾನ ಕಾಪಾಡ್ಕೊಳ್ಳೋ ಶಕ್ತಿ ನಿಮಗೆ ಕೊಡ್ಲಿ. ಇಡ್ತೀನಿ. ಮಾಮ್, ಇಷ್ಟು ಡೇಸ್ ಈ ವಿಷಯನ ನನ್ನ ಹತ್ರ ಹೇಗ್ ಮುಚ್ಚಿಟ್ಟೆ? ಒಬ್ಳು ಡಾಟರ್ ಮ್ಯಾಟರ್ನ ಇನ್ನೊಬ್ಳು ಡಾಟರ್ ಹತ್ರ ಹೇಗ್ ಮುಚ್ಚಿಡ್ಬೇಕನ್ನಿಸ್ತು? ಅಫ್ಕೋರ್ಸ್, ಸಾವಿರಾರು ಕೋಟಿ ವ್ಯಾಪಾರ ಸಾಮ್ರಾಜ್ಯನ ಒಂದೇ ಕೈಲಿ ನಡೆಸ್ತಿರೋ ದ ಗ್ರೇಟ್ ಬಿಸ್ನೆಸ್ ವುಮೆನ್ ಐರನ್ ಲೇಡಿ ರೂಪಾ ಶ್ರೀನಿವಾಸ್ಗೆ ಇದು ತುಂಬಾ ಚಿಕ್ಕ ವಿಷಯ ಅನ್ಕೋ. ಬಟ್ ಈ ನಿತ್ಯ ಶ್ರೀನಿವಾಸ್ಗೆ ಚೀಟ್ ಮಾಡೋದು ತುಂಬಾ ದೊಡ್ಡ ವಿಷಯ. ಐ ಕಾಂಟ್ ಡೈಜೆಸ್ಟ್ ದಿಸ್ ಮಾಮ್. ಶಾಕಿಂಗ್ ಆಗಿದೆ. ವೈ ಮಾಮ್? ನಾನು ನಿನ್ ಮಗಳೇ ಅಲ್ವಾ? ಗಂಗಾ ನಿನ್ಗೆ ಡಾಟರ್ ಆದ್ರೆ ನನಗೆ ಸಿಸ್ಟರ್ ಅಲ್ವಾ? ಅವಳ ಮೇಲೆ ನಿನಗೆ ಎಷ್ಟು ಲವ್ ಇದೆಯೋ ನನಗೂ ಅಷ್ಟೇ ಲವ್ ಇದೆ ಅಲ್ವಾ? ಆದ್ರೂ ಸರಿ, ನನಗೆ ಚೀಟ್ ಮಾಡಿದ್ಯಾ ಅಂದ್ರೆ ನೀನ್ ನನ್ನ ವಿಲ್ಲನ್ ಆಗಿ ಮಾಡ್ದೆ ಮಾಮ್. ನಿತ್ಯ, ಅದು ವೇಟ್ ಮಾಮ್, ವೇಟ್, ಲೆಟ್ ಮೀ ಟಾಕ್. ಮನೇಲಿ ಇರ್ತೀನಿ ಅಂತ್ಯ, ನಾನು ಹೊರಗಡೆ ಹೋಗ್ತಿದ್ದಾಗೇನೆ ಹೊರಡ್ತೀಯ. ನನ್ ಮದ್ವೆ ಕೆಲ್ಸ ಅಂತ್ಯ, ಆದ್ರೆ ಇನ್ನೇನೋ ಕೆಲ್ಸಗಳನ್ನ ಮಾಡ್ತೀಯ. ಮಕ್ಕಳಂದ್ರೆ ಇಷ್ಟ ಅಂತ್ಯ, ಬೇರೆ ಯಾರನೋ ಇಷ್ಟ ಪಡ್ತೀಯ. ದೊಡ್ಡ ಮಗಳಂದ್ರೆ ಇಷ್ಟೊಂದು ಹುಚ್ಚು ಯಾಕೆ ಮಾಮ್ ನಿನಗೆ? ಹಾ, ಚಿಕ್ಕ ಮಗಳಿಗೆ ಚೀಟ್ ಮಾಡೋ ಅಷ್ಟು ಪ್ರೀತಿ ಯಾಕೆ? 9 ಇಯರ್ಸ್ ಮಾಮ್. ಒಂದು ಬೇಬಿ ಹುಟ್ಟೋದಕ್ಕೆ 9 months ಬೇಕಾದ್ರೆ ನನ್ ಪ್ರೀತಿ ಹುಟ್ಟಿ 9 years ಆಯ್ತು ಮಾಮ್. ಈಗಲೂ ನನಗೆ ಸಿಕ್ಕಿಲ್ಲ. ಇವಾಗಾದ್ರೂ ಸಿಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ. ಆ ಗಂಗಾ ಜೀವಂತವಾಗಿಲ್ಲ, ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಜೈ, ನಮ್ ಮದ್ವೆ ಮಾಡ್ತೀನಿ ಅಂತ ನೀನ್ ಹೇಳಿದ ಮಾತನ್ನ ಪೆದ್ದಿ ತರ ನಂಬ್ದೆ. ಜೈ ಜೊತೆ ನನ್ ಮದ್ವೆ ಆಗತ್ತೆ ಅಂತ ನಾನು ಹ್ಯಾಪಿ ಆಗಿದ್ದ ಟೈಮಲ್ಲಿ ಅವಳು ಮತ್ತೆ ಬಂದಿದ್ದಾಳೆ. ನನ್ ಡ್ರೀಮ್ನೆಲ್ಲ ಡೆಸ್ಟ್ರಾಯ್ ಮಾಡೋದಕ್ಕೆ ಬಂದಿದ್ದಾಳೆ. ನೋಡ್ತಾ ಹೇಗಿರೋಕ್ಕಾಗತ್ತೆ ಮಾಮ್? ಅವಳಿಗೆ ನೀವೆಲ್ಲ ಸಪೋರ್ಟ್ ಆಗಿದ್ದೀರಂತ ಗೊತ್ತಾದ್ಮೇಲೂ ಕೂಡ ಸೈಲೆಂಟ್ ಆಗಿ ಇರೋಕ್ಕಾಗತ್ತಾ ಮಾಮ್? ಇರೋದಿಲ್ಲ ಮಾಮ್. ಐ ಕಾಂಟ್ ಎನಿ ಮೋರ್. ನನಗೂ ಜೈಗೂ ಮಧ್ಯದಲ್ಲಿ ಬಂದ್ರೆ ಗಂಗಾ ತಂಟೆಗೆ ಬಂದ್ರೆ ಮಾತ್ರ ನಾನ್ ಸುಮ್ನೆ ಇರಲ್ಲ.
ಗಂಗಾ ನೆರಳನ್ನು ಕೂಡ ನೀನ್ ಮುಟ್ಟಕ್ಕಾಗಲ್ಲ. ಹ, ನೀನು ಏನು ಮಾಡಕ್ಕಾಗಲ್ಲ ಮಾಮ್. ಯು ಕಾಂಟ್ ಸ್ಟಾಪ್ ಮೀ. ನಾನ್ ನಿನ್ನ ತಡಿಯಕ್ಕಾಗತ್ತೆ. ಈ ನಿತ್ಯನ ತಡಿಯೋಕ್ಕಾಗತ್ತಾ? ನಿನ್ ಕೈಲಾಗಲ್ಲ ಮಾಮ್. ನನ್ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು. ನಾನ್ ಏನಾದ್ರೂ ಮಾಡಬಲ್ಲೆ. ಏನಾದ್ರೂ ಮಾಡೋ ಧೈರ್ಯ ಬುದ್ಧಿ ತಾನಾಗ್ ತಾನೇ ನಿನಗ್ ಬಂದಿಲ್ಲ, ನನ್ನಿಂದ ಬಂದಿದೆ. ಕ್ರಿಮಿನಾಲಜಿ ನಿನ್ ಬ್ರೈನಲ್ಲಿ ಇಲ್ಲ, ನನ್ನ ಜೀನ್ಸ್ ಅಲ್ಲಿದೆ. ಟೈಮ್ ಬಂದ್ರೆ ನಿನ್ಕಿಂತ ದೊಡ್ಡ ಕ್ರಿಮಿನಲ್ ನಾನು. ನನ್ನ ರೈವಲ್ಸ್ ನನ್ನ ಹಂಟಿಂಗ್ ಟೈಗರ್ ಅಂತಾರೆ. ಭೇಟಿ ಆಡೋ ಹೆಣ್ಣು ಹುಲಿ ನಾನು. ಇವಾಗ ತಾಯಿಯಾಗಿ ಯೋಚನೆ ಮಾಡ್ತಾ ಇರೋದಕ್ಕೆ ಕೂಲಾಗಿ ಕಾಣಿಸ್ತಾ ಇದ್ದೀನಿ. ಎಸ್, ಐ ನೋ ಮಾಮ್. ನಾನೇನು ನಿನ್ನ ಕೀಳಾಗಿ ನೋಡ್ತಿಲ್ಲ. ನಿನ್ ಜೀನ್ಸೇ ನನಗೂ ಬಂದಿದೆ. ಹಾ, ಬಟ್ ನೀನು 2G, ನಾನು 4G. ನೀನು ಎಷ್ಟೇ ಅಪ್ಡೇಟ್ ಆದ್ರೂ ನನ್ನ ರೀಚ್ ಆಗೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಿನ್ ದೃಷ್ಟಿ ಬ್ಲರ್ ಆಗತ್ತೆ. ನಾನು ನಿನಗೆ ಮಂಜ ಕಾಣಿಸ್ತೀನಿ. ಮೆಲ್ಮೆಲ್ಗೆ ನಿನ್ನ ಐಸ್ ಕ್ಲೋಸ್ ಆಗತ್ತೆ. ಏನ್ ಮಾಡ್ದೆ? ಕಾಫಿ ಏನ್ ಬೆರೆಸ್ದೆ? ಡೋಂಟ್ ವರಿ ಮಾಮ್, ಪಾಯ್ಸನ್ ಅಂತ ಬೆರೆಸಿಲ್ಲ. ಜಸ್ಟ್ ಸ್ಲೀಪಿಂಗ್ ಪಿಲ್ಸ್ ಮಾತ್ರನೇ ಹಾಕಿದ್ದೀನಿ. ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟಿದ್ಯಾ ಮಾಮ್. ಟೇಕ್ ರೆಸ್ಟ್, ರಿಲ್ಯಾಕ್ಸ್ ಆಗು. ಗಂಗಾ, ನಿನ್ನೆವರೆಗೂ ನನ್ನ ನಿದ್ದೆ ಮಾಡಿಸ್ದೆ. ಇವಾಗ ನಾನು ಎಚ್ಚರವಾಗಿದ್ದೀನಿ. ಗಂಗಾ, ಇವಾಗ ಗಂಗಾ, ನನ್ ಕಣ್ಣು ತೆರೆದಿದೆ. ನಿನ್ ಕಣ್ಣು ಮುಚ್ಚು ಮಾಮ್. Poor mom. ನಿತ್ಯ ಕಾಲ್ ಮಾಡ್ತಿದ್ದಾಳೆ ಚಂದ್ರಿಕಾ. ಇವಾಗ ಯಾಕೆ ಮಾಡ್ತಿದ್ದಾಳೆ ಇವಳು? ಹಾ, ಅಲ್ಲಿ ದೇವಸ್ಥಾನದಲ್ಲಿ ಗಂಗನ ನೋಡಿರ್ತಾಳೆ ಅಲ್ವಾ, ಅದರ ಬಗ್ಗೆನೇ ಆಗಿರುತ್ತೆ. ಫೋನ್ ತೆಗಿಲೇಬೇಡ್ವಾ? ಎತ್ತಿಲ್ಲ ಅಂದ್ರೆ ಮನೆಗೆ ಬಂದ್ಬಿಡ್ತಾಳೆ. ರಿಸೀವ್ ಮಾಡಿ ಅದೇನು ಅಂತ ಕೇಳಿ. ಹಲೋ ನಿತ್ಯ, ಏನಮ್ಮ ಇಷ್ಟು ಬೆಳಿಗ್ಗೆನೆ ಕಾಲ್ ಮಾಡಿದೀಯಾ? ಗಂಗಾ ಮನೆಗ್ ಬನ್ನಿ. ಏನಮ್ಮ? ತಕ್ಷಣ ಗಂಗಾ ಮನೆಗ್ ಬನ್ನಿ.
ನಿತ್ಯ ಫೋನ್ ಮಾಡಿ ಗಂಗಾ ಮನೆಗೆ ಬನ್ನಿ ಅಂತಿದ್ದಾಳಲ್ಲ ಚಂದ್ರಿಕಾ. ಆ ಗಂಗಂಗೆ ಏನಾದ್ರೂ ಮಾಡ್ತಾಳೇನೋ. ಅದಕ್ಕೆ ನಾವ್ಯಾಕೆ? ಸಾಕ್ಷಿಗಿರಿ. ಅಬ್ಬಾ, ಸಾಯಿಸೋದಕ್ಕೆ ವೆಪನ್ ಬೇಕೆ ಹೊರತು ವಿಟ್ನೆಸ್ ಯಾಕೆ? ನನ್ ಕೇಳಿದ್ರೆ ನಾನೇನ್ ಹೇಳ್ತೀನಿ ಪೌಡ್ರು. ಅವಳಿಗೆ ಏನೇ ಮಾಡಿದ್ರು ನಾವು ಪಕ್ಕದಲ್ಲೇ ಇರ್ಬೇಕು ಅನ್ಕೊಳ್ಳೋದು ಅವಳ ಕೋರಿಕೆ ಅಷ್ಟೇ. ಅದೇನ್ ಕೋರಿಕೆನೆ, ದರಿದ್ರ ಕೋರಿಕೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಾವು ಅಪ್ರೂವರ್ ಆಗಿ ಬದಲಾದ್ರೆ ನಿತ್ಯಗೆ ಅಲ್ವಾ ಪ್ರಾಬ್ಲಮ್ಮು? ಅವಳು ಸಿಕ್ಕಾಕಿಸ್ತಾಳೆ ಹೊರತು ಸಿಕ್ಕಾಕೊಳ್ಳೋಳು ಅಲ್ಲ. ಅಂದ್ರೆ ಅವಳು ಗಂಗನ ಮರ್ಡರ್ ಮಾಡಿ ನಮ್ಮನ್ನ ಅರೆಸ್ಟ್ ಮಾಡಿಸ್ತಾಳ? ಅಯ್ಯೋ, ಹಾಗಾದ್ರೆ ನಾವು ನಿಜವಾಗ್ಲೂ ಹೋಗೋದು ಬೇಡ ಚಂದ್ರಿಕಾ. ಹೋಗ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಅವಳಿಗೆ ಡೌಟ್ ಬರುತ್ತೆ. ಗಂಗಾ ಸ್ಥಾನದಲ್ಲಿ ಫೇಕ್ ಜಾನ್ಕಿನ ಪ್ರವೇಶ ಮಾಡಿಸಿದ್ದು ನಾವೇ ಅಂತ ಅನ್ಕೋತಾಳೆ. ಅದು ಇನ್ನೂ ಅಪಾಯ. ಅತ್ತ ದರಿ ಇತ್ತ ಪುಲಿ ಅನ್ನೋ ತರ ಇದೇ ಕಡೆ ಪರಿಸ್ಥಿತಿ. ಹೋದ್ರೆ ಕೇಸಲ್ಲಿ ಸಿಕ್ಕಾಕೋತೀವಿ, ಹೋಗ್ಲಿಲ್ಲ ಅಂದ್ರೂ ಸಿಕ್ಕಾಕೋತೀವಿ. ಏನ್ ಮಾಡೋಣ ಚಂದ್ರಿಕಾ? ಆದ್ರೂ ಅವಳೇನ್ ಮನುಷ್ಯಳ ಪೌಡ್ರು? ಸ್ವಂತ ಅಕ್ಕನ್ನೇ ಪದೇ ಪದೇ ಸಾಯಿಸ್ಬೇಕು ಅನ್ಕೋತಾಳೆ. ಚಿಚಿ, ಅವಳ ಸ್ಯಾಡಿಸಮ್ಗೆ ಅಂತ್ಯ ಅನ್ನೋದೇ ಇಲ್ವಾ? ಹೌದು ಚಂದ್ರಿಕಾ, ಇಷ್ಟು ದಿನ ನಾವೇ ವಿಲನ್ಸ್ ಅಂದ್ಕೊಂಡಿದ್ವಿ. ನಮಗಿಂತ ದೊಡ್ಡ ವಿಲನ್ ಆ ನಿತ್ಯ. ನಾವೇನ್ ವಿಲ್ಲನ್ಸು ಪೌಡ್ರು? ಆ ನಿತ್ಯ ಜೊತೆ ಹೋಲ್ಸಿದ್ರೆ ನಾವು ನಥಿಂಗು. ಆದ್ರೂ ನಾವ್ ಏನ್ ಮಾಡಿದ್ವಿ? ನಮ್ ಸ್ವಪ್ನಾನ ಜೈ ಮದ್ವೆ ಮಾಡ್ಕೊಳ್ಳಿಲ್ಲ ಅಂತ ಗಂಗಾ ಮೇಲೆ ಚಿಕ್ ಚಿಕ್ ಪಿತೂರಿ ಕುತಂತ್ರ ಮಾಡಿದ್ವಿ ಹೊರತು ಅವ್ವ ಕಿಡ್ನಾಪ್ ಮರ್ಡರು ಏನಾದ್ರೂ ಮಾಡಿದೀವಾ? ಈ ಲೆಕ್ಕದಲ್ಲಿ ನಾವು ತುಂಬಾ ಒಳ್ಳೆಯವರು ಪೌಡ್ರು. ಈ ಮಾತ್ನ ಬೇರೆ ಯಾರಾದ್ರೂ ಹೇಳ್ಬೇಕು ಚಂದ್ರಿಕಾ. ನೀನು ನಾನು ಅನ್ಕೋಬಾರ್ದು. ಹೇಳಿದ್ರೆ ತಪ್ಪೇನು? ನಮ್ಮೇಲೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಗ್ ಬರುತ್ತೆ? ವೃದ್ಧ ನಾರಿ ಪತಿವ್ರತ ಅಂತ ನಿತ್ಯ ಜೊತೆ ಸೇರಿ ಎಷ್ಟು ಅಪರಾಧ ಪಾಪ ಮಾಡಿದೀವಿ. ಕೊನೆ ಸಮಯದಲ್ಲಿ ಇವಾಗ ಒಳ್ಳೆಯವರು ಅನ್ಸ್ಕೊಳ್ಳೋದು ಅಗತ್ಯನಾ? ಈ ಪ್ರಪಂಚದಲ್ಲಿ ಕೆಟ್ಟವ್ರಿಗೆ ಆಯಸ್ ಜಾಸ್ತಿ, ಒಳ್ಳೆಯವ್ರಿಗೆ ಬೆಲೆ ಜಾಸ್ತಿ ಪೌಡ್ರು. ಅಬ್ಬಾ, ಇವಾಗ ಡಿಸ್ಕಷನ್ ಯಾಕೆ? ಗಂಗಾ ಮನೆಗೆ ಬನ್ನಿ ಅಂತ ನಿತ್ಯ ಹೇಳಿದ್ಲು. ಹೋಗೋಣವಾ ಬೇಡ್ವಾ? ಹೋಗೋಣ. ಗಂಗಾ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅಂತ ನಿತ್ಯಗೆ ಕಟ್ಟುಕತೆ ಹೇಳಿ ಅವಳನ್ನ ನಂಬ್ಸೋಣ. ನಿತ್ಯ ನಂಬ್ತಾಳೆ ಅಂತೀಯಾ? ನಂಬೋ ತರ ಹೇಳ್ಬೇಕು. ಯಾವ್ದಕ್ಕೂ ಒಳ್ಳೇದು. ಅವಳ ಮುಂದೆ ಬಾಯಿ ಬಿಡ್ಬೇಡಿ. ಗಂಗಾಗೆ ಅವಳು ಏನೇ ಅಂದ್ರು ಅಡ್ಡಿ ಮಾಡಬೇಡಿ. ಅರ್ಥ ಆಯ್ತಾ? ಅಷ್ಟೇ ಅಲ್ವಾ, ಅಷ್ಟೇ ಅಲ್ವಾ. ನಡೀರಿ.